ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19ರಲ್ಲಿ ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19ರಿಂದ 2025-26ರ ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14ರಲ್ಲಿದ್ದ 13.5 ಲಕ್ಷದಿಂದ 2024-25ರ ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15ರಿಂದ ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14ರಲ್ಲಿದ್ದ 4.6%ದಿಂದ 2024-25ರಲ್ಲಿ 0.3%ಕ್ಕೆ ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25ರಲ್ಲಿ 11.5%ಕ್ಕೆ ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019 ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ 10% ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು, ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015ರಲ್ಲಿ ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಈ 3 ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021ರ ವೇಳೆಗೆ 1,020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15ರಲ್ಲಿದ್ದ 75.51ರಿಂದ 2024-25ರ ವೇಳೆಗೆ 80.2ಕ್ಕೆ ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15ರಲ್ಲಿ 3,609ರಿಂದ 2024-25ರಲ್ಲಿ 5,639ಕ್ಕೆ ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25ರ ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15ರಲ್ಲಿದ್ದ 3.52 ಲಕ್ಷದಿಂದ 2024ರಲ್ಲಿ 7.11 ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024ರ ಹೊತ್ತಿಗೆ 313
13 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು, ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂ ಇ-ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026ರ ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು, ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011ರ ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16ರಲ್ಲಿ 4175 ಕೋಟಿಯಿಂದ 2026-27ರಲ್ಲಿ 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು 346.1ರಷ್ಟು ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026ರ ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014ರ ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026ರ ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16ರಲ್ಲಿ 21 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು 2.61ರಷ್ಟು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು, ಮೇ 2026ರ ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು 75% ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026ರ ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015ಕ್ಕಿಂತ ಮೊದಲು ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು 343 ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15ರಲ್ಲಿ 1,630 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ 390.8 ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ
ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವ ಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2016-15ರಲ್ಲಿದ್ದ 386 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ 99.6% ಅರ್ಹ ವಸತಿ ಪ್ರದೇಶಗಳನ್ನು ಸರ್ವ ಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2014ರಲ್ಲಿ 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026ರಲ್ಲಿ 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484ರಿಂದ 10,256ಕ್ಕೆ ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು, ಇದು ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026ರ ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ, ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟ್ರವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015ರಲ್ಲಿ ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ-ಕೃಷಿ ಮತ್ತು ಇ-ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026ರ ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020ರಲ್ಲಿ ಪ್ರಾರಂಭಿಸಲಾದ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26ರ ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತು ಸಂಸ್ಥೆಗಳನ್ನು ಆನ್ ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತು ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025ರಲ್ಲಿ ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026ರ ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21ರಿಂದ 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.